ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಯಾರೂ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಇಂಟೆನ್ಸ್ ಫೀಲಿಂಗ್ಸ್ ಆ್ಯಂಡ್ ಕಂಫರ್ಟ್ ಝೋನ್ ಎನರ್ಜಿ. ನಿಮ್ಮಿಂದ ದೂರ ಇರೋದು, ನಿಮ್ಮ ಜೊತೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡೋದು, ನಿಮ್ಮಿಂದ ಸ್ವಲ್ಪ ದೂರ ಆಗಿರೋದು ಅಥವಾ ನೀವಿಲ್ಲದೆ ಇರೋದು, ಇವೆಲ್ಲಕ್ಕೂ ಅವರಿಗೆ ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ. ಈಗ ಒಂದು ಕಂಫರ್ಟ್ ಝೋನ್ನಲ್ಲಿ ಕೂತ್ಕೊಂಡಿದ್ದಾರೆ. ಅಂದರೆ ನೀವಿಲ್ಲದೆ ಅವರ ಮನಸ್ಸಿಗೆ ಪೀಸ್ ಸಿಗ್ತಾ ಇಲ್ಲ. ಆದರೆ ನಿಮ್ಮಿಂದ ದೂರ ಇದ್ದರೂ ಕೂಡ ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೋ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಆ ಸಿಚುವೇಷನಲ್ಲಿ ಇರೋದಕ್ಕೆ ಅವರಿಗೆ ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ. ಆದರೆ ಡೀಪ್ ಡೌನ್ ಅವರು ಹ್ಯಾಪಿ ಆಗಿಲ್ಲ. ಇನ್ನೊಂದು ಕಡೆ ನೀವೀಗ ತುಂಬ ಟಯರ್ಡ್ ಆಗಿದ್ದೀರಾ ಅನ್ನೋ ಎನರ್ಜಿ ಕೂಡ ಇದೆ. ಯಾಕೆ ಅಂದರೆ ಅವರು ಯಾವಾಗಲೂ ಒಂದೇ ತರಹ ವಿಷಯಗಳನ್ನು ಪೋಸ್ಟ್ಪೋನ್ ಮಾಡ್ತಾನೆ ಬಂದಿದ್ದಾರೆ. ನಾಳೆ ನೋಡೋಣ, ಆಮೇಲೆ ಮಾತಾಡೋಣ, ಆಮೇಲೆ ಆಗುತ್ತೆ ಅನ್ನೋ ತರಹದ ಡಿಲೇ ಎನರ್ಜಿಯಲ್ಲಿ ಇದ್ದರು. ಆದರೆ ಈಗ ನಿಮಗೆ ಸಾಕಾಗೋಗಿದೆ. ನಿಮಗೆ ಅವರಿಂದ ಸ್ಟೆಬಿಲಿಟಿ ಬೇಕು, ಕ್ಲಾರಿಟಿ ಬೇಕು, ಕ್ಲಾರಿಫಿಕೇಷನ್ ಬೇಕು. ಯಾಕೆಂದರೆ ಅವರು ನಿಮ್ಮ ಲೈಫ್ಗೆ ಬರ್ತಾರೆ ಮತ್ತು ಹೋಗ್ತಾರೆ, ಮತ್ತೆ ಬರ್ತಾರೆ ಮತ್ತು ದೂರ ಆಗ್ತಾರೆ. ಹೀಗೆ ರಿಪೀಟ್ ಆಗ್ತಾ ನಿಮ್ಮ ಲೈಫ್ನ ಮತ್ತೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಹೀಗಿರೋದು ನಿಮಗೆ ಇಷ್ಟ ಇಲ್ಲ. ಈ ರಿಲೇಷನ್ಶಿಪ್ ಮುಂದಿನ ದಿನಗಳಲ್ಲಿ ಮುಂದೆ ಹೋಗುತ್ತಾ, ಕಂಟಿನ್ಯೂ ಆಗುತ್ತಾ ಇಲ್ವಾ, ಏನು ನಡೆಯುತ್ತೆ ಅದನ್ನು ನೀವು ತಿಳ್ಕೊಳ್ಬೇಕು ಅನ್ನೋ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ಯಾಕೆಂದರೆ ಇದರಿಂದ ನಿಮಗೂ ತುಂಬ ನೋವಾಗ್ತಾ ಇದೆ. ಒಬ್ಬ ವ್ಯಕ್ತಿ ಯಾರೊಂದಿಗಾದರೂ ತುಂಬ ಡೀಪಾಗಿ ಅಟ್ಯಾಚ್ಡ್ ಆದಮೇಲೆ ಅವರಿಂದ ದೂರ ಆಗೋದು ಅಷ್ಟು ಈಸಿ ಅಲ್ಲ. ಅಟ್ಯಾಚ್ಮೆಂಟ್ ಜಾಸ್ತಿ ಆದಮೇಲೆ ಸಪ್ರೇಷನ್ ಬಂದರೆ ತುಂಬ ನೋವಾಗುತ್ತೆ. ಆದರೆ ಸಮಯಕ್ಕೆ ಸತ್ಯ ಗೊತ್ತಾದರೆ, ಸಮಯಕ್ಕೆ ವಿಷಯ ಕ್ಲಿಯರ್ ಆದರೆ ಮನುಷ್ಯ ತಾನೇ ತನ್ನನ್ನು ಹ್ಯಾಂಡಲ್ ಮಾಡ್ಕೊಳ್ಬೋದು. ಆದರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ಅದು ಕಂಪ್ಲೀಟ್ ಆಗದೆ ಹೋದರೆ ಮನುಷ್ಯ ಒಳಗಿನಿಂದಲೇ ಡೌನ್ ಆಗ್ತಾ ಹೋಗ್ತಾನೆ. ಸೊ ಹಾಗಾಗಿ ನಿಮ್ಮದು ಅದೇ ಎನರ್ಜಿಯಲ್ಲಿದೆ. ನಿಮಗೂ ಸಾಕಾಗಿ ಹೋಗಿದೆ, ಟಯರ್ಡ್ ಆಗಿದ್ದೀರಾ. ಕಮಿಟ್ಮೆಂಟ್ ಆ್ಯಂಡ್ ಸ್ಟೆಬಿಲಿಟಿ ಎನರ್ಜಿ. ನೀವು ಇವರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂತಿದ್ದೀರಾ ಅಥವಾ ಇವರನ್ನು ನಿಜವಾಗ್ಲೂ ತುಂಬ ಲೈಕ್ ಮಾಡ್ತಾ ಇದ್ದೀರಾ, ಲವ್ ಮಾಡ್ತಾ ಇದ್ದೀರಾ. ಆದರೆ ಇವರು ಇವತ್ತು ಕೂಡ ಎಲ್ಲವನ್ನ ನಾಳೆ ಅಂತ ಪೋಸ್ಟ್ಪೋನ್ ಮಾಡ್ತಾನೆ ಬಂದಿದ್ದಾರೆ. ಆಮೇಲೆ ನೋಡೋಣ, ನಂತರ ಡಿಸೈಡ್ ಮಾಡೋಣ, ಮುಂದೆ ಏನಾಗುತ್ತೆ ನೋಡೋಣ ಅನ್ನೋ ಥರ ಎನರ್ಜಿಯಲ್ಲಿದ್ದಾರೆ. ಆದರೆ ಒಂದು ಟೈಮ್ ಆದಮೇಲೆ ಆ್ಯಕ್ಷನ್ ತಗೊಳ್ಳೇಬೇಕು ಅಥವಾ ಒಂದು ದಿನ ಕ್ಲೋಸ್ ಆಗಿ ಬರಲೇಬೇಕು. ಯಾಕೆಂದರೆ ಈ ರೀತಿ ಎಷ್ಟು ದಿನ ಮುಂದುವರಿಯೋದಕ್ಕೆ ಆಗುತ್ತೆ? ನಿಮ್ಮ ಫೀಲಿಂಗ್ಸ್ ಕೂಡ ಇಂಪಾರ್ಟೆಂಟ್. ನಿಮ್ಮ ಎನರ್ಜಿ ಕೂಡ ಈ ಕನೆಕ್ಷನಲ್ಲಿ ಇನ್ವೆಸ್ಟ್ ಆಗ್ತಾ ಇದೆ. ಒಬ್ಬ ವ್ಯಕ್ತಿ ದಿನದಿಂದ ದಿನಕ್ಕೆ ಕನೆಕ್ಷನ್ ಫೀಲ್ ಮಾಡ್ತಾನೆ ಇರ್ತಾನೆ. ಸಮಯಕ್ಕೆ ವಿಷಯ ಗೊತ್ತಾದರೆ ತಾನು ತನ್ನ ಲೈಫ್ನ ಹ್ಯಾಂಡಲ್ ಮಾಡ್ಕೊಳ್ಬೋದು. ಆದರೆ ನೀವು ಇವರ ಜೊತೆ ಡೀಪಾಗಿ ತುಂಬ ಕನೆಕ್ಟೆಡ್ ಆಗಿದ್ದೀರಾ ಅನ್ನೋ ಎನರ್ಜಿ ಇದೆ. ನೀವು ಇವರನ್ನು ನೇರವಾಗಿ ಕೇಳಿರ್ಬೋದು, ಆಮೇಲೆ ಮಾತಾಡೋಣ ಅಥವಾ ಸ್ವಲ್ಪ ಟೈಮ್ ತೊಗೊಂಡು ಚೆನ್ನಾಗಿ ಯೋಚನೆ ಮಾಡು ಅಂತ ಹೇಳಿರ್ಬೋದು. ನನ್ನ ಇಷ್ಟ ಇದೆಯಾ ಇಲ್ವಾ ಅಂತ ನೀವು ಕೇಳಿರ್ಬೋದು. ಈ ರಿಲೇಷನ್ಶಿಪ್ ಬಗ್ಗೆ ನಿನ್ನ ಡಿಸಿಷನ್ ಏನು ಅಂತ ಕೂಡ ನೀವು ಕೇಳಿರ್ಬೋದು ಅನ್ನೋ ಎನರ್ಜಿ ಇದೆ. ಯಾಕೆಂದರೆ ನಿಮ್ಮ ಮೈಂಡ್ ಈಗಾಗಲೇ ಕ್ಲಿಯರ್ ಇದೆ. ನೀವು ಈ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಯಾವ ಪ್ರಾಬ್ಲಮ್ಸ್ ಬಂದರೂ ಈ ರಿಲೇಷನ್ಶಿಪ್ ಬೇಕು ಅನ್ನೋ ಡಿಸಿಷನ್ ನಿಮ್ಮ ಮನಸ್ಸಿನಲ್ಲಿದೆ.
ಒಬ್ಬರ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಇರಬಹುದು. ನಿಮ್ಮಿಬ್ಬರನ್ನ ಒಟ್ಟಿಗೆ ಇರೋದಕ್ಕೆ ಯಾವುದೋ ಒಂದು ಸಿಚುವೇಶನ್ ಅಡ್ಡ ಬಂದಿರ್ಬೋದು, ಸೊಸೈಟಿ ಅಡ್ಡ ಇರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಚಾಲೆಂಜಸ್ ಇದ್ದರೂ ಇರ್ಬೋದು. ಆದರೂ ನೀವು ಮನಸ್ಸಿನಲ್ಲೇ ಡಿಸೈಡ್ ಮಾಡ್ಕೊಂಡಿದ್ದೀರಾ ಈ ರಿಲೇಷನ್ಶಿಪ್ ಬೇಕು ಅಂತ. ಆದರೆ ನಿಮ್ಮ ಪಾರ್ಟ್ನರ್ ಕಡೆ ಆ ರೀತಿಯ ಕ್ಲಿಯರ್ ಮೈಂಡ್ಸೆಟ್ ಇಲ್ಲಿವರೆಗೂ ಇರಲಿಲ್ಲ. ಏನೇ ಆದರೂ ನಾನು ನಿನ್ನ ಜೊತೆ ಇರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇನ್ನೂ ಅವರಲ್ಲಿ ಕಾಣಿಸ್ತಾ ಇಲ್ಲ. ಅದೇ ಕಾರಣಕ್ಕೆ ಈ ಸಿಚುವೇಶನ್ ಇಷ್ಟು ಕಾಂಪ್ಲಿಕೇಟೆಡ್ ಆಗಿದೆ. ಮತ್ತೆ ಮತ್ತೆ ನೀವು ಹರ್ಟ್ ಆಗ್ತಾ ಬಂದಿದ್ದೀರಾ. ಯಾಕೆಂದರೆ ಲವ್ ಇದೆ, ಫೀಲಿಂಗ್ಸ್ ಇದೆ. ಆದರೆ ಕೊನೆಗೆ ಪ್ರತಿಯೊಬ್ಬರಿಗೂ ಸ್ಟೆಬಿಲಿಟಿ ಬೇಕಲ್ವಾ. ನಿಮಗೂ ಟೈಮ್ ಪಾಸ್ ತರಹದ ಕನೆಕ್ಷನ್ ಬೇಕಿಲ್ಲ ಅನ್ನೋ ಎನರ್ಜಿ ಕಾಣ್ತಾ ಇದೆ. ನಿಮಗೆ ಸ್ಟೆಬಿಲಿಟಿ ಬೇಕು, ಕ್ಲಾರಿಟಿ ಅನ್ನೋದು ಬೇಕು. ಸೀರಿಯಸ್ ರಿಲೇಷನ್ಶಿಪ್ ಆ್ಯಂಡ್ ಪಾರ್ಟ್ನರ್ಸ್ ಫಿಯರ್ ಎನರ್ಜಿ. ನೀವು ಇವರನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀರಾ. ನಿಮ್ಮ ರಿಲೇಷನ್ಶಿಪ್ ಏನೇ ಇರಲಿ ನೀವು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀರಾ. ಇದು ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಬಟ್ ಇವರ ಬಗ್ಗೆ ತುಂಬ ಸೀರಿಯಸ್ ಆಗಿದ್ದೀರಾ. ಅದಕ್ಕೆ ಇವರ ಆನ್ ಆ್ಯಂಡ್ ಆಫ್ ಬಿಹೇವಿಯರ್ ನಿಮಗೆ ತುಂಬ ನೋವು ಕೊಡ್ತಾ ಇದೆ. ಅಥವಾ ಇವರ ಬಿಹೇವಿಯರಿಂದ ನಿಮಗೆ ಒಂದೇ ಒಂದು ವಿಷಯ ಬೇಕಾಗಿದೆ, ಅದು ಸ್ಟೆಬಿಲಿಟಿ ಅಥವಾ ಕಮಿಟ್ಮೆಂಟ್, ಅಥವಾ ನಿಮಗೆ ಲಾಂಗ್ ಟರ್ಮ್ ಕನೆಕ್ಷನ್ ಬೇಕು. ಇವತ್ತು ಮಾತಾಡಿ ಸ್ವಲ್ಪ ದಿನಗಳ ನಂತರ ಸಂಪೂರ್ಣ ಮರೆತು ಮತ್ತೆ ಬಂದು ಮಾತಾಡೋದು, ಈ ರೀತಿ ರಿಲೇಷನ್ಶಿಪ್ ನಿಮಗೆ ಬೇಡ. ಯಾಕೆಂದರೆ ನೀವು ನಿಮ್ಮನ್ನೇ ಹೇಗೂ ಸಮಾಧಾನ ಮಾಡ್ಕೊಳ್ತೀರಾ. ಆದರೆ ಇವರು ಮತ್ತೆ ಬಂದು ಮಾತಾಡಿದಾಗ ಮತ್ತೆ ನಿಮ್ಮ ಮನಸ್ಸು ಬ್ರೇಕ್ ಆಗ್ತಾ ಇದೆ. ಇದು ಸಹಜ. ಯಾಕೆಂದರೆ ನಿಮ್ಮ ಲವ್ ಹಾರ್ಟ್ನಿಂದ ಬಂದಿದೆ. ತುಂಬ ಡೀಪಾಗಿ, ತುಂಬ ಸ್ಟ್ರಾಂಗ್ ಆಗಿ ಇವರನ್ನು ಲೈಕ್ ಮಾಡ್ತಾ ಇದ್ದೀರಾ. ಅದಕ್ಕೆ ನಿಮಗೆ ಇವರಿಂದ ಸ್ಟೆಬಿಲಿಟಿ ಬೇಕು. ಆದರೆ ನಿಮ್ಮ ಪಾರ್ಟ್ನರ್ ಒಂದು ಕಂಫರ್ಟ್ ಝೋನ್ನಲ್ಲಿ ಸಿಕ್ಕಾಕೊಂಡಿರುವ ಹಾಗಿದ್ದಾರೆ. ಅದೇ ರೀತಿ ಇವರಿಗೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಭಯ ಇದೆ. ಏನಾದರೂ ಒಂದು ಡಿಸಿಷನ್ ತಗೊಳ್ಬೇಕು ಅನ್ನೋದು ಗೊತ್ತಿದೆ, ಆದರೆ ಅದಕ್ಕೆ ಸಂಬಂಧಪಟ್ಟ ಚಾಲೆಂಜಸ್ ನೋಡಿ ಹೆದರ್ತಾ ಇದ್ದಾರೆ. ನಿಮ್ಮಿಂದ ದೂರ ಇರೋದಕ್ಕೂ ಆಗ್ತಾ ಇಲ್ಲ, ನಿಮ್ಮ ಜೊತೆ ಸಂಪೂರ್ಣವಾಗಿ ಇರೋದಕ್ಕೂ ಆಗ್ತಾ ಇಲ್ಲ, ನಿಮ್ಮನ್ನು ಬಿಟ್ಟು ಹೋಗೋದಕ್ಕೂ ಆಗ್ತಾ ಇಲ್ಲ. ಈ ಮಧ್ಯದಲ್ಲಿ ಸ್ಟಕ್ ಆಗಿರುವ ಎನರ್ಜಿ. ಅವರು ಈ ಕನೆಕ್ಷನ್ಗಾಗಿ ಏನಾದರೂ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಒಂದು ಮೈಂಡ್ಸೆಟ್ನಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ, ಒಂದು ಇಲ್ಯೂಷನ್ನಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ, ಒಂದು ಕನ್ಫ್ಯೂಷನ್ನಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಅವರ ಮನಸ್ಸಿನಲ್ಲಿ ನಾನು ಈ ರಿಲೇಷನ್ಶಿಪ್ಗೆ ಕಮಿಟ್ಮೆಂಟ್ ಕೊಟ್ಟರೆ, ಸ್ಟೆಬಿಲಿಟಿ ಕೊಟ್ಟರೆ, ಮುಂದೆ ಏನಾದರೂ ಪ್ರಾಬ್ಲಮ್ ಆದರೆ ಇದು ಸರಿಯಾಗದಿದ್ದರೆ ಅಂತ ತುಂಬ ಡೌಟ್ಸ್ ಓಡ್ತಾ ಇದೆ. ಅದಕ್ಕೆ ಅವರು ಒಂದೇ ಜಾಗದಲ್ಲಿ ಸ್ಟಕ್ ಆಗಿರುವ ಎನರ್ಜಿಯಲ್ಲಿದ್ದಾರೆ. ಫಿಯರ್, ಮಿಸ್ಸಿಂಗ್ ಆ್ಯಂಡ್ ಸ್ಟ್ರಾಂಗ್ ಅಟ್ರಾಕ್ಷನ್ ಎನರ್ಜಿ. ಅವರು ಕಂಫರ್ಟ್ ಝೋನಲ್ಲಿ ಇದ್ದಾರೆ ಅಂದರೆ ಅವರಿಗೆ ತುಂಬ ಕಂಫರ್ಟ್ ಇದೆ, ತುಂಬ ಸುಖ ಇದೆ ಅನ್ನೋ ಮೀನಿಂಗ್ ಅಲ್ಲ. ನೀವಿಲ್ಲದೆ ಅವರು ನಿಜವಾಗ್ಲೂ ಸ್ಟ್ರೆಸ್ ಇದ್ದಾರೆ ಅನ್ನೋ ಎನರ್ಜಿ ಇದೆ. ನಿಮ್ಮಿಂದ ದೂರವಾಗಿ ಅವರು ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ನಿಮ್ಮನ್ನು ಯಾವಾಗಲೂ ಮನಸ್ಸಿನಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ. ಆದರೆ ಅದಕ್ಕಾಗಿ ತುಂಬ ಚಾಲೆಂಜಸ್ ಫೇಸ್ ಮಾಡಬೇಕಾಗ್ಬೋದು ಅನ್ನೋ ಫೀಲಿಂಗ್ ಅವರಿಗಿದೆ. ಫ್ಯಾಮಿಲಿನ ಹ್ಯಾಂಡಲ್ ಮಾಡಬೇಕು, ಸೊಸೈಟಿಯ ಪ್ರಶ್ನೆಗಳನ್ನು ಹ್ಯಾಂಡಲ್ ಮಾಡಬೇಕು, ಇನ್ನು ಹಲವಾರು ಸಿಚುವೇಶನ್ನ ಫೇಸ್ ಮಾಡಬೇಕಾಗಿ ಬರಬಹುದು. ಆ ರೀತಿ ಅವರ ಮನಸ್ಸಿನಲ್ಲಿ ಓಡ್ತಾ ಇದೆ. ಅದಕ್ಕೆ ಅವರು ಹೆದರ್ತಾ ಇದ್ದಾರೆ. ಅವರಿಗೆ ದೊಡ್ಡ ಡಿಸಿಷನ್ ತಗೊಳ್ಳೋದಕ್ಕೆ ಭಯ ಇದೆ. ಯಾಕೆಂದರೆ ಆ ಡಿಸಿಷನ್ ತಗೊಂಡ್ರೆ ತುಂಬ ಚಾಲೆಂಜಸ್ ಫೇಸ್ ಮಾಡಬೇಕಾಗಬಹುದು ಅಂತ ಅವರಿಗೆ ಅನ್ನಿಸ್ತಾ ಇದೆ. ಇಲ್ಲಿವರೆಗೆ ಈ ಕನೆಕ್ಷನ್ನಲ್ಲಿ ಅವರಿಗೆ ಅನುಕೂಲ ಆಗುವ ವಿಷಯ ನಡೀತಾ ಇರ್ಬೋದು, ಅವರಿಗೆ ಬೆನಿಫಿಟ್ ಆಗುವ ರೀತಿಯಲ್ಲಿ ಸಿಚುವೇಶನ್ ಇತ್ತು. ಅಂದರೆ ಅವರು ಈ ರಿಲೇಷನ್ಶಿಪ್ನ ಸೀಕ್ರೆಟಾಗಿ ಇಟ್ಕೊಂಡಿರ್ಬೋದು, ಅಥವಾ ನಿಮ್ಮ ಜೊತೆ ಕನೆಕ್ಷನ್ ಕೂಡ ಎಲ್ಲರಿಂದ ಮರೆಮಾಚಿರ್ಬೋದು. ಆದರೆ ನಿಮ್ಮಲ್ಲಿ ಕೆಲವರಿಗೆ ಈ ರಿಲೇಷನ್ಶಿಪ್ ಎಲ್ಲರಿಗೂ ಹೇಳ್ಕೊಳ್ಬೇಕು ಅನ್ನೋ ಮನಸ್ಸಿದೆ, ಎಲ್ಲರ ಮುಂದೆ ಅಕ್ಸೆಪ್ಟ್ ಮಾಡಬೇಕು ಅನ್ನೋ ಮನಸ್ಸಿದೆ. ಆ ರೀತಿಯ ಎಕ್ಸ್ಪೆಕ್ಟೇಷನ್ ಇರಬಹುದು. ಅಂತಹ ಎಕ್ಸ್ಪೆಕ್ಟೇಷನ್ ನಿಮ್ಮಲ್ಲಿದ್ದರೆ ಇಲ್ಲಿಯವರೆಗೆ ಎಲ್ಲವೂ ಅವರ ಅನುಕೂಲಕ್ಕೆ ತಕ್ಕಂತೆ ನಡೆದಿರೋದ್ರಿಂದ ಅವರಿಗೆ ದೊಡ್ಡ ಚಾಲೆಂಜ್ ಇರಲಿಲ್ಲ. ಆದರೆ ಈಗ ರಿಲೇಷನ್ಶಿಪ್ ಒಂದು ಅಂತಹ ಸ್ಟೇಜ್ಗೆ ಬಂದಿದೆ. ಇಲ್ಲಿ ಇನ್ನೂ ಡಿಸಿಷನ್ ತಗೊಳ್ಳಲೇಬೇಕು. ಅವರ ಕಂಫರ್ಟ್ ಝೋನ್ನಿಂದ ಹೊರಗಡೆ ಬರಲೇಬೇಕು. ಅವರು ನಿಮ್ಮ ಜೊತೆ ಇರೋದಕ್ಕೆ ರೆಡಿ ಇಲ್ಲ ಅನ್ನೋದು ಇಲ್ಲಿ ಕಾಣ್ತಾ ಇಲ್ಲ, ಆ ಎನರ್ಜಿ ಇಲ್ಲ. ಆದರೆ ಅವರೊಳಗೆ ಬೇಕಾದ ಕರೇಜ್ ಕಾಣ್ತಾ ಇಲ್ಲ, ಬೇಕಾದ ಕಾನ್ಫಿಡೆನ್ಸ್ ಕಾಣ್ತಾ ಇಲ್ಲ, ಬೇಕಾದ ಸ್ಟ್ರೆಂತ್ ಕಾಣ್ತಾ ಇಲ್ಲ. ಇದನ್ನು ಹೇಗೆ ಹ್ಯಾಂಡಲ್ ಮಾಡೋದು, ಹೇಗೆ ಎಲ್ಲವನ್ನು ಫೇಸ್ ಮಾಡೋದು ಅನ್ನೋ ಕನ್ಫ್ಯೂಷನ್ ಅವರೊಳಗಡೆ ಇದೆ. ಅವ್ರು ನಿಜವಾಗಲೂ ನಿಮ್ಮ ಕಡೆ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ, ನಿಮಗೆ ಸ್ಟೆಬಿಲಿಟಿ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ, ನಿಮ್ಮ ಜೊತೆ ಈ ರಿಲೇಷನ್ಶಿಪ್ ಬೇಕು ಅಂತ ಬಯಸ್ತಾ ಇದ್ದಾರೆ. ಆದರೆ ಅದನ್ನು ಹೇಗೆ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಯಾವ ದಾರಿಯಲ್ಲಿ ಅನ್ನೋದು ಅವರಿಗೆ ಉತ್ತರ ಅನ್ನೋದು ಸಿಗ್ತಾ ಇಲ್ಲ. ಡೀಪ್ ಅಟ್ಯಾಚ್ಮೆಂಟ್, ಕಾನ್ಸ್ಟೆಂಟ್ ಥಾಟ್ಸ್ ಎನರ್ಜಿ. ಅವರು ನಿಮ್ಮನ್ನು ಸುಲಭವಾಗಿ ಲೆಟ್ ಗೋ ಮಾಡಿಬಿಡ್ತಾರೆ ಅನ್ನೋ ಎನರ್ಜಿ ಇಲ್ಲಿಲ್ಲ. ಇವತ್ತಿನ ಎನರ್ಜಿ ಪ್ರಕಾರ ನಿಮ್ಮಿಂದ ದೂರ ಇದ್ದರೂ ಕೂಡ ಪೀಸ್ ಫೀಲ್ ಮಾಡ್ತಾ ಇಲ್ಲ. ನೀವು ಇವರಿಗೆ ತುಂಬ ದೊಡ್ಡ ಅಟ್ರಾಕ್ಷನ್ ಫೀಲ್ ಮಾಡಿಸ್ತಾ ಇದ್ದೀರಾ, ಅಥವಾ ತುಂಬ ಡೀಪ್ ಅಟ್ಯಾಚ್ಮೆಂಟ್. ಅದಕ್ಕೆ ಅವರ ಮನಸ್ಸು ಯಾವಾಗಲೂ ನಿಮ್ಮ ಕಡೆಗೆ ಸೆಳೀತಾನೇ ಇದೆ. ಈಗ ಅವ್ರು ಏನು ಮಾಡಿದ್ರು, ಯಾವ ಡಿಸಿಷನ್ ತಗೊಂಡ್ರು ಕೂಡ ಅದರೊಳಗೆ ನಿಮ್ಮ ಬಗ್ಗೆ ಯೋಚನೆ ಇಟ್ಟುಕೊಂಡೇ ಮಾಡಬೇಕು ಅನ್ನೋ ಫೀಲಿಂಗ್ ಅವ್ರಿಗೆ ಬಂದಿದೆ. ಯಾಕೆಂದರೆ ಇದುವರೆಗೂ ಅವರು ಅವರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಡಿಸಿಷನ್ ತಗೊಳ್ತಾ ಇದ್ರು. ಅದರ ಫಲವಾಗಿ ಅವರಿಗೆ ಬೆನಿಫಿಟ್ ಆಯಿತು. ಆದರೆ ನೀವು ಮಾತ್ರ ತುಂಬ ಹರ್ಟ್ ಆದ್ರಿ.
ಎಷ್ಟೋ ಸಲ ನಿಮ್ಮನ್ನು ಹೀಗೆ ಬಿಟ್ಟು ದೂರ ಆಗಿರ್ಬೋದು. ಆನ್ ಆ್ಯಂಡ್ ಆಫ್ ಸಿಚುವೇಶನನ್ನು ಕ್ರಿಯೇಟ್ ಮಾಡಿರ್ಬೋದು. ಅದರಿಂದ ಇನ್ನು ಮುಂದೆ ಏನೇ ಮಾಡಿದ್ರೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ಎನರ್ಜಿ ಇದೆ. ನಿಮ್ಮ ಫೀಲಿಂಗ್ಸ್ಗೂ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಅವರ ಮನಸ್ಸಿನಲ್ಲಿದೆ. ಅವರು ಪರ್ಸ್ನಲ್ ಲೈಫ್ನಲ್ಲಿ ಇರಲಿ, ಪ್ರೊಫೆಷ್ನಲ್ ಲೈಫ್ನಲ್ಲಿ ಇರಲಿ, ಅಥವಾ ಅವರು ಎಲ್ಲೇ ವರ್ಕ್ ಮಾಡ್ತಾ ಇರಲಿ, ಬಟ್ ಅವರ ಮೈಂಡ್ನ ಹಿಂದೆ ಯಾವಾಗಲೂ ನೀವು ಓಡ್ತಾ ಇದ್ದೀರಾ. ನಿಮ್ಮ ನೆನಪು ಬರ್ತಾ ಇದೆ, ಮನಸ್ಸು ನಿಮ್ಮ ಕಡೆಗೆ ಹೋಗ್ತಾ ಇದೆ. ಬೇಕಂದ್ರೂ ಬೇಡ ಅಂದರೂ ಕೂಡ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬಹುತೇಕ ಟೈಮ್ ಅವರು ತುಂಬ ಟೈಮ್ ನಿಮ್ಮ ಬಗ್ಗೆ ಥಾಟ್ಸ್ ನಿಮ್ಮ ಸುತ್ತಲೇ ಸುತ್ತುತ್ತಾ ಇದೆ. ಇವರು ಬಯಸಿದ್ರು ಬಯಸದೇ ಇದ್ದರೂ ಅವರ ಮೈಂಡ್ ಆಟೋಮೆಟಿಕ್ಕಾಗಿ ನಿಮ್ಮ ಕಡೆಗೆ ಡೈವರ್ಟ್ ಆಗ್ತಾ ಇದೆ. ಅದಕ್ಕೆ ಅವರು ಅವರ ಕೆಲಸದ ಮೇಲೂ ಕೂಡ ಸರಿಯಾಗಿ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾವುದರ ಮೇಲೂ ಸಂಪೂರ್ಣ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನೀವು ಅವರಿಗೆ ಅಟ್ರ್ಯಾಕ್ಷನ್ ಕೂಡ ಆಗಿದ್ದೀರಾ, ಅದೇ ಸಮಯದಲ್ಲಿ ಡಿಸ್ಟ್ರ್ಯಾಕ್ಷನ್ ಕೂಡ ಆಗಿದ್ದೀರಾ. ಅಷ್ಟರ ಮಟ್ಟಿಗೆ ನೀವು ಅವರಿಗೆ ಇಂಪಾರ್ಟೆಂಟ್ ಆಗಿದ್ದೀರಾ. ನಿಮ್ಮಿಂದ ಮನಸ್ಸನ್ನು ದೂರ ಮಾಡೋದಕ್ಕೆ ಆಗ್ತಾ ಇಲ್ಲ, ನಿಮ್ಮ ಮೇಲೆ ಸಂಪೂರ್ಣ ಫೋಕಸ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಅವರ ಮೈಂಡ್ನಲ್ಲಿ ಮಾತ್ರ ನೀವು ಓಡ್ತಾನೆ ಇದ್ದೀರಾ. ಅಷ್ಟೊಂದು ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಅವರು ಫೀಲ್ ಮಾಡ್ತಾ ಇದ್ದಾರೆ. ಅದರ ಪರಿಣಾಮ ಆ್ಯಂಗ್ಸೈಟಿ ಕೂಡ ಫೀಲ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಫೀಲ್ ಮಾಡಿದ್ರೂ ಕೂಡ ಯಾವ ಆ್ಯಕ್ಷನ್ ಕೂಡ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋದ್ರಿಂದ ಮನಸ್ಸಿನ ಒಳಗಡೆ ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ಲವ್, ಬ್ಲೆಸ್ಸಿಂಗ್ಸ್ ಆ್ಯಂಡ್ ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಎನರ್ಜಿ. ನಿಮ್ಮ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡೋದು, ನಿಮಗಾಗಿ ಫೀಲ್ ಮಾಡೋದು, ನಿಮಗಾಗಿ ಚಿಂತೆ ಮಾಡೋದು, ಈ ರೀತಿಯ ಎನರ್ಜಿಯಲ್ಲಿದ್ದಾರೆ. ಈ ಕನೆಕ್ಷನ್ ಒಂದು ಡೀಪ್ ಕನೆಕ್ಷನ್ ಇರ್ಬೋದು. ಅದಕ್ಕೆ ದೂರ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಮರೆಯೋದಕ್ಕೆ ಆಗ್ತಾ ಇಲ್ಲ. ಅವರ ಅಟೆನ್ಷನ್ ಮತ್ತೆ ಮತ್ತೆ ನಿಮ್ಮ ಕಡೆಗೆ ಬರ್ತಾ ಇದೆ. ನಿಮ್ಮ ಕಡೆ ಅವರಿಗೆ ತುಂಬ ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಇದೆ. ಅವರು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ತುಂಬ ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಇದೆ. ಅದಕ್ಕೆ ಅವರು ಬೇರೆ ಯಾವ ವಿಷಯದ ಮೇಲೂ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವರ ಮನಸ್ಸು ನಿಮ್ಮನ್ನು ಬಿಟ್ಟು ಬೇರೆ ಯಾರಲ್ಲೂ ನಿಲ್ತಾ ಇಲ್ಲ. ಅವರ ಥಾಟ್ಸ್ ಯಾವಾಗಲೂ ನಿಮ್ಮ ಸುತ್ತಲೇ ಓಡ್ತಾ ಇದೆ. ಅವರೊಳಗೆ ಒಂದು ಫಿಯರ್ ಇದೆ, ನಿಮ್ಮನ್ನು ದೂರ ಮಾಡಿಕೊಳ್ಳುವ ಫಿಯರ್, ನಿಮ್ಮಿಂದ ದೂರ ಆಗುವ ಫಿಯರ್, ನಿಮ್ಮಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಹೆಚ್ಚಾಗುವ ಫಿಯರ್. ಈ ಎಲ್ಲ ಫೀಲಿಂಗ್ಸ್ ಅವರೊಳಗೆ ಒಂದೇ ಟೈಮ್ನಲ್ಲಿ ನಡೀತಾ ಇದೆ. ಅಂದರೆ ಲವ್ ಇದೆ, ಫೀಲಿಂಗ್ಸ್ ಇದೆ, ಎಮೋಷನ್ಸ್ ಕೂಡ ಇದೆ. ಆದರೆ ಹೊರಗಿನಿಂದ ಅವರು ಬೇರೆ ರೀತಿಯಲ್ಲಿ ಕಾಣಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ತುಂಬ ಕೂಲ್ ಆಗಿದ್ದೀನಿ, ನನಗೇನೂ ಆಗಿಲ್ಲ, ಈ ಕನೆಕ್ಷನ್ ನನ್ನ ಮೇಲೆ ಯಾವುದೇ ಎಫೆಕ್ಟ್ ಮಾಡಿಲ್ಲ, ನನ್ನ ಲೈಫ್ ಚೆನ್ನಾಗಿದೆ, ನಾನು ತುಂಬ ಸ್ಟ್ರಾಂಗ್, ಪವರ್ಫುಲ್, ರೆಸ್ಪೆಕ್ಟ್ಫುಲ್, ಈ ರೀತಿ ಅವರು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದು ಅವರ ರಿಯಲ್ ಫೀಲಿಂಗ್ಸ್ ಅಲ್ಲ. ನಿಜವಾಗ್ಲೂ ಅವರು ಡಿಸ್ಟ್ರ್ಯಾಕ್ಟ್ ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಆದರೆ ಹೊರಗಡೆ ಮಾತ್ರ ನನಗೇನೂ ಆಗಿಲ್ಲ ಅನ್ನೋ ಮುಖವಾಡ ಹಾಕ್ಕೊಂಡಿದ್ದಾರೆ, ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಹಿಡನ್ ಫೀಲಿಂಗ್ಸ್, ಈಗೋ, ಸೋಷಿಯಲ್ ಇಮೇಜ್ ಎನರ್ಜಿ. ಯಾವ ವ್ಯಕ್ತಿ ಒಳಗಿನಿಂದ ಹೆಚ್ಚು ಅಫೆಕ್ಟ್ ಆಗಿರ್ತಾರೋ ಅವರು ಹೊರಗಿನಿಂದ ತನ್ನನ್ನು ತಾನು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡೋದಕ್ಕೆ ಹೆಚ್ಚು ಪ್ರಯತ್ನ ಪಡ್ತಾರೆ. ಹಾಗೆ ಇಲ್ಲಿ ಕೂಡ ಅದೇ ಎನರ್ಜಿ ಇದೆ. ಅವರು ಅವರೊಳಗೆ ನಿಮ್ಮ ಬಗ್ಗೆ ತುಂಬ ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಮತ್ತು ಅಟ್ಯಾಚ್ಮೆಂಟ್ ಫೀಲ್ ಮಾಡ್ತಾ ಇದ್ದಾರೆ. ಆದರೆ ಹೊರಗಿನಿಂದ ಮಾತ್ರ ನಾನು ತುಂಬ ಕೂಲ್, ನನಗೆ ಯಾವುದೇ ಡಿಫ್ರೆನ್ಸ್ ಆಗಿಲ್ಲ ಅಂತ ಶೋ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಕೆಲವೊಂದು ಸಲ ಹಾಗೆ ಅನಿಸಿರ್ಬೋದು. ಇವರು ತುಂಬ ಹ್ಯಾಪಿಯಾಗಿದ್ದಾರೆ, ಅವರ ಲೈಫ್ನಲ್ಲಿ ಸೆಟ್ಲ್ ಆಗಿದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ, ನಾನು ಇದ್ದರೂ ಇಲ್ದಿದ್ರೂ ಅವರಿಗೆ ಡಿಫ್ರೆನ್ಸ್ ಇಲ್ಲ ಅಂತ. ಆದರೆ ಇಲ್ಲಿ ಕಾಣ್ತಾ ಇರುವ ಎನರ್ಜಿ ಪ್ರಕಾರ ಅದು ಸತ್ಯ ಆಗಿರಬೇಕು ಅಂತ ಇಲ್ಲ, ಅವರಿಗೆ ಡಿಫ್ರೆನ್ಸ್ ಆಗ್ತಾ ಇದೆ. ಅದಕ್ಕೆ ಅವರು ತಮ್ಮನ್ನೇ ತಾವು ನನಗೇನೂ ಆಗಿಲ್ಲ ಅಂತ ಕನ್ವಿನ್ಸ್ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು ಅಂತ ಅವ್ರಿಗೆ ಗೊತ್ತಿದೆ, ಏನಾದರೂ ಆ್ಯಕ್ಷನ್ ತಗೊಳ್ಬೇಕು ಅಂತ ಅವ್ರಿಗೆ ಗೊತ್ತಿದೆ. ಆದರೆ ಸೋಷಿಯಲ್ ಪ್ರೆಷರ್, ಫ್ಯಾಮಿಲಿಯ ಪ್ರೆಷರ್, ಜನರು ಏನು ಹೇಳ್ತಾರೆ ಅನ್ನೋ ಭಯ, ಸೋಷಿಯಲ್ ಇಮೇಜ್, ಇದೆಲ್ಲ ಕಾರಣದಿಂದ ಅವರು ಈ ರೀತಿಯ ಬಿಹೇವಿಯರ್ ತೋರಿಸ್ತಿರಬಹುದು. ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ, ನಿಮ್ಮ ಜೊತೆ ಕನೆಕ್ಟೆಡ್ ಆಗಿರಬೇಕು ಅಂತ ಬಯಸ್ತಾರೆ. ಆದರೆ ಹೊರಗಿನ ಜನರಿಗೆ ಮಾತ್ರ ನನಗೇನು ಫೀಲ್ ಆಗ್ತಾ ಇಲ್ಲ ಅನ್ನೋ ಹಾಗೆ ಮಾಸ್ಕ್ ಹಾಕಿ ತೋರಿಸ್ತಾ ಇದ್ದಾರೆ. ಕೆಲವೊಮ್ಮೆ ಅವರು ನಿಮ್ಮ ಕಡೆ ಸ್ಟ್ಯಾಂಡ್ ತಗೊಳ್ಳದೇ ಇರ್ಬೋದು, ಅಥವಾ ಈ ಕನೆಕ್ಷನಿಂದ ಬ್ಯಾಕ್ಔಟ್ ಆದ ಹಾಗೆ ಕಾಣಿಸಿರ್ಬೋದು. ನಿಮ್ಮಿಬ್ಬರ ಮಧ್ಯೆ ಕೆಲವು ಡಿಫ್ರೆನ್ಸಸ್ ಕೂಡ ಬಂದಿರ್ಬೋದು. ಯಾಕೆಂದರೆ ಅವರ ಮನಸ್ಸಿನಲ್ಲಿ ಇದು ಸರಿಯಾದ ಡಿಸಿಷನ್ನ, ಜನ ಏನು ಹೇಳ್ತಾರೆ, ಫ್ಯಾಮಿಲಿ ಅಕ್ಸೆಪ್ಟ್ ಮಾಡ್ತಾರಾ, ಈ ಕನೆಕ್ಷನ್ ಸರಿಯಾ ಅನ್ನೋ ಡೌಟ್ಸ್ ಓಡ್ತಾ ಇದೆ. ಅದಕ್ಕೆ ಅವರು ಕಾಂಪ್ರಮೈಸ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರ ನಿಜವಾದ ಹ್ಯಾಪಿನೆಸ್, ನಿಜವಾದ ಪೀಸ್, ನಿಜವಾದ ಫೀಲಿಂಗ್ಸ್ ಅವೆಲ್ಲವೂ ನಿಮ್ಮ ಹತ್ರ ಇದೆ. ಅವರು ಬೇರೆ ಯಾರ ಜೊತೆಯೂ ಆ ರೀತಿಯ ಕನೆಕ್ಷನ್ ಫೀಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಅವರು ಅವರನ್ನು ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದಾರೆ, ಅವರು ಅವರನ್ನು ಸಮಾಧಾನ ಮಾಡ್ಕೊಳ್ತಾ ಇದ್ದಾರೆ, ಅವರು ಅವರ ಹಾರ್ಟ್ನ ಸಮಾಧಾನ ಮಾಡ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಹೀಗೆ ಇರ್ತೀನಿ, ನಾನು ಮ್ಯಾನೇಜ್ ಮಾಡ್ಕೊಳ್ತೀನಿ ಅಂತ ಅವರನ್ನು ಅವರು ಕನ್ವಿನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಹೊರಗಿನ ಜನರ ಮುಂದೆ ಮಾತ್ರ ಈ ಇಮೇಜ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾರ ಮುಂದೆ ಕೂಡ ಅವರ ಫೀಲಿಂಗ್ಸನ್ನು ತೋರಿಸಬಾರ್ದು ಅನ್ನೋ ಪ್ರಯತ್ನ ಪಡ್ತಾ ಇದ್ದಾರೆ.
ಕೆಲವರ ಪಾರ್ಟ್ನರ್ ಸ್ವಲ್ಪ ಈಗೋ ಇರುವ ಪರ್ಸನ್ ಕೂಡ ಆಗಿರ್ಬೋದು. ಕೆಲವರಿಗೆ ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್ ಆಗಿರ್ಬೋದು. ಫ್ಯಾಮಿಲಿ ವ್ಯಾಲ್ಯೂಸ್ ಅವರಿಗೆ ತುಂಬ ಮ್ಯಾಟರ್ ಆಗಿರ್ಬೋದು. ಅದಕ್ಕೆ ನಿಮ್ಮ ಕಡೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಯಾಕೆಂದರೆ ಆ್ಯಕ್ಷನ್ ತಗೊಂಡ್ರೆ ಪ್ರಾಬ್ಲಮ್ಸ್ ಬರ್ಬೋದು ಅನ್ನೋ ಫಿಯರ್ ಅವರಲ್ಲಿದೆ. ಈ ಸಿಚುವೇಶನ್ನ ಸೊಲ್ಯೂಷನ್ ಹೇಗೆ ಹುಡ್ಕೋದು, ಏನು ಮಾಡೋದು, ಹೇಗೆ ಮಾಡೋದು ಅನ್ನೋದು ಅವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅದೇ ಎನರ್ಜಿ ಇದೆ. ಆದರೆ ಇಲ್ಲಿ ತುಂಬ ಬ್ಯೂಟಿಫುಲ್ ಆಗಿರೋ ಎನರ್ಜಿ ಕೂಡ ಇದೆ. ಅವರು ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ಅಥವಾ ಈಗಲೇ ಹೇಗೆ ಆ್ಯಕ್ಷನ್ ತಗೊಳ್ಬೇಕು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಈಗ ಅವರ ಸೆಲ್ಫ್ ರೆಸ್ಪೆಕ್ಟ್, ಅವರ ಸೋಷಿಯಲ್ ಇಮೇಜ್ ಇದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಆದರೆ ನಿಮಗಾಗಿ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದು ಹೊರಗಡೆ ತೋರಿಸ್ತಾ ಇಲ್ಲ. ಬಟ್ ಮುಂದಿನ ಟೈಮ್ನಲ್ಲಿ ಅವರ ಪೀಸ್, ಅವರ ಹ್ಯಾಪಿನೆಸ್, ಅವರ ಮನಸ್ಸಿನ ನೆಮ್ಮದಿ ಇದೆಲ್ಲ ನಿಮ್ಮ ಜೊತೆ ಇದೆ ಅನ್ನೋ ಅರಿವು ಅವರಿಗೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಸೊ ನಿಮ್ಮ ಲವ್ಗಾಗಿ, ಅವರ ಪೀಸ್ ಆಫ್ ಮೈಂಡ್ಗಾಗಿ, ಅವರ ಫೀಲಿಂಗ್ಸ್ಗಾಗಿ ಅವರು ಒಂದು ಆ್ಯಕ್ಷನ್ ತಗೊಳ್ಳುವ ಎನರ್ಜಿ ಇದೆ. ಇವತ್ತಲ್ದಿದ್ರೆ ನಾಳೆ ಆ ಎನರ್ಜಿಯಲ್ಲಿ ಬರ್ತಾರೆ. ಅವರಿಗೆ ನಿಮ್ಮ ಇಮೇಜ್ ಬಗ್ಗೆ ಕನ್ಸರ್ನ್ ಇದೆ, ಫ್ಯಾಮಿಲಿ ಬಗ್ಗೆ ಕನ್ಸರ್ನ್ ಇದೆ. ಆದರೆ ಒಂದು ಟೈಮ್ ಬರುತ್ತೆ, ಆ ಟೈಮ್ನಲ್ಲಿ ಅವರ ಹಾರ್ಟ್ ಹೇಳೋದನ್ನು ಇಗ್ನೋರ್ ಮಾಡೋದಕ್ಕೆ ಆಗೋದಿಲ್ಲ. ಅವರ ಹಾರ್ಟ್ ಮುಂದೆ ಅವರು ವೀಕ್ ಆಗ್ತಾರೆ. ಅವರು ನಿಮ್ಮ ಕಡೆಗೆ ಬರಲೇಬೇಕು ಅನ್ನೋ ಫೀಲಿಂಗ್ಸ್ ಅವ್ರಿಗೆ ಬರುತ್ತೆ. ಇಲ್ಲಿಯವರೆಗೆ ಹೊರಗಿನಿಂದ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಳುವ ಪ್ರಯತ್ನ ಮಾಡ್ತಾಯಿದ್ರು. ಒಳಗಿನಿಂದ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ನಿಮಗಾಗಿ ಎಲ್ಲವನ್ನ ಹೇಳ್ಕೊಳ್ಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ಅದನ್ನು ರಿಯಾಲಿಟಿಗೆ ಆಗಿ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಅವರ ಕಂಫರ್ಟ್ ಝೋನಿಂದ ಹೊರಗಡೆ ಬರುವ ಎನರ್ಜಿ ಇದೆ. ನೀವು ಇವರ ಸಿಚುವೇಶನ್ನ ಸಂಪೂರ್ಣವಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ತಿಲ್ಲ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಎಷ್ಟು ಹೆಲ್ಪ್ಲೆಸ್ ಆಗಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಅಂದ್ಕೊಳ್ತಾ ಇದ್ದಾರೆ. ಬಹುಶಃ ನೀವು ನನಗೆ ಕಮಿಟ್ಮೆಂಟ್ ಬೇಕು, ಸ್ಟೆಬಿಲಿಟಿ ಬೇಕು ಅಂತ ಕ್ಲಿಯರಾಗಿ ಹೇಳಿರ್ಬೋದು, ಅಥವಾ ಅವರು ಹಾಗೆ ಫೀಲ್ ಮಾಡ್ತಾ ಇರ್ಬೋದು. ಹಾಗಾಗಿ ಅವರಿಗೆ ಪ್ರೆಷರ್ ಆಗ್ತಾ ಇದೆ. ಸೊ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮೊದಲು ಕಮಿಟ್ಮೆಂಟ್ ಕೊಡಬೇಕು, ಸ್ಟೆಬಿಲಿಟಿ ಕೊಡಬೇಕು, ಈ ರಿಲೇಷನ್ಶಿಪ್ಗಾಗಿ ಏನಾದರೂ ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ಫೀಲ್ ಬರ್ತಾ ಇದೆ. ಇವರಿಗೆ ನಿಮ್ಮ ಮೇಲಿರುವ ಲವ್, ಅಫೆಕ್ಷನ್ ತುಂಬ ಹೈಯಲ್ಲಿದೆ. ನಿಮ್ಮಿಂದ ದೂರ ಇರೋದಕ್ಕೆ ಆಗ್ತಾ ಇಲ್ಲ. ಬಟ್ ಈಗ ಕನ್ಫ್ಯೂಸಿಂಗ್ ಆಗಿರ್ಬೋದು. ಈಗಿನ ಸಿಚುವೇಶನ್ ತುಂಬ ಕಾಂಪ್ಲಿಕೇಟೆಡ್ ಆಗಿರ್ಬೋದು. ಆದರೆ ಮುಂದಿನ ಟೈಮ್ನಲ್ಲಿ ಈ ರಿಲೇಷನ್ಶಿಪ್ಗೆ ಸ್ಟೆಬಿಲಿಟಿ ತರುವಂತಹ ಆ್ಯಕ್ಷನ್ ಅವರು ತಗೊಳ್ತಾರೆ ಅನ್ನೋ ಪಾಸಿಟಿವ್ ಎನರ್ಜಿ ಇದೆ. ಯಾಕೆಂದರೆ ನೀವು ಈ ಕನೆಕ್ಷನ್ಗಾಗಿ ತುಂಬ ಕೊಟ್ಟಿದ್ದೀರಾ. ಮನುಷ್ಯ ಮಾಡಿದ ಒಳ್ಳೆಯದು ಒಂದು ದಿನ ಖಂಡಿತವಾಗಿ ತಿರುಗಿ ಬರುತ್ತೆ ಅಂತ ಹೇಳ್ತಾರಲ್ಲ, ನೀವು ಅವರಿಗೆ ಕೊಟ್ಟ ಲವ್, ಅಫೆಕ್ಷನ್, ಕೇರ್ ಅದೆಲ್ಲವೂ ಕೂಡ ಇವತ್ತಲ್ದಿದ್ರೆ ನಾಳೆ ಅದರ ರಿಸಲ್ಟ್ ನಿಮಗೆ ಸಿಗುತ್ತೆ ಅನ್ನೋ ಎನರ್ಜಿ ಇದೆ. ಮುಂದಿನ ಟೈಮ್ನಲ್ಲಿ ಅವರ ಸಂಪೂರ್ಣ ಲವ್ ನಿಮಗೆ ಸಿಗುವ ಎನರ್ಜಿ ಇದೆ. ಹಾಗಾಗಿ ಪಾಸಿಟಿವ್ ಹೋಪ್ನಲ್ಲಿ ಇರಿ. ಪಾಸಿಟಿವ್ ಎನರ್ಜಿಯನ್ನು ಅಟ್ರ್ಯಾಕ್ಟ್ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ. ಸೊ ಇದು ಇವತ್ತಿನ ಈವ್ನಿಂಗ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.